भी कंपनी को पूछ के लिया है। ನಿಮ್ಮ ಮೌಲ್ ನನಗೆ ರೇಕ್ಸ್ ಬೇಡ. ಊಬರ್ದು ಇದೇನಾದರೂ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ ಏನು ಎತ್ತ ಏನು ಅಂತ. ಫ್ರೆಂಡ್ ಆಟೋದಲ್ಲಿ ಒಂದೇನೋ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನು ತರಿಸೋದು? ಹಲೋ ಆಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. 1 ವೀಕ್ ಚಾಲೆಂಜು ಮಾಡಿ ಎಲ್ಲ ಮುಗೀತು. ಕೆಲವೊಂದು ಕಾರಣಾಂತರಗಳಿಂದ ಊರ ಕಡೆ ಹೋಗ್ಬೇಕಾಯಿತು, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿನೂ ಆಗಿಬಿಟ್ಟಿದ್ದೆ. ಅದಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ಇವತ್ತು ಕೆಲಸಕ್ಕೆ ಬಂದಿದ್ದೀನಿ. ಆರ್ಡ್ರ್ ಮಾತ್ರ ಬೀಳ್ತೈತೆ, ಪರವಾಗಿಲ್ಲ. 8 ಗಂಟೆಗೆ ಬಂದೆ, 8 ಗಂಟೆಗೆ ಆನ್ ಮಾಡಿ ಡ್ಯೂಟಿನ ಆನ್ ಮಾಡಿ ಇಕ್ಕಿದ್ದೀನಿ. ಎಲ್ಲ ಬೀಳ್ತೈತೆ, ಪರವಾಗಿಲ್ಲ ಗುರು. ನಾನು ಇವತ್ತಿಂದ ಡ್ಯೂಟಿ ಮಾಡ್ತಾಯಿದ್ದೀನಲ್ಲ, ಪರವಾಗಿಲ್ಲ, ಬೀಳ್ತೈತೆ. ನೆನ್ನೆನೂ ಕೇಳಿದ ಪ್ರಕಾರ ಪರವಾಗಿಲ್ಲ, ಸೋಮವಾರದಿಂದ ಆರ್ಡ್ರ್ ಕೊಡ್ತಾವನೆ ಅಂತ ಹೇಳಿದ್ರು. ನಾನು ಇವತ್ತು ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ, ಮಾಡ್ತಾಯಿದ್ದೀನಿ. ಇನ್ನೂ ಯಾವುದು ಆರ್ಡ್ರು ಬಿದ್ದಿಲ್ಲ, ಬಟ್ ಎಲ್ಲ ಲೋಕಲ್ ಕೊಡ್ತಾವನೆ. ಇಲ್ಲಾಂದರೆ ಆವಾಗ ಎಲ್ಲ ದೀಪಾವಳಿ ಹಬ್ಬ ಅದು ಇದು ಎಲ್ಲ ಹಾಲು ಮೊನ್ನೆ ಎಲ್ಲ ಇತ್ತಲ್ಲ, ಅದಕ್ಕೆ ಆರ್ಡ್ರ್ ಕಮ್ಮಿ ಇದ್ದಿದ್ದು. ಇವತ್ತಿಂದ ಶುರು ಆಗೈತೆ ಆರ್ಡ್ರು, ಪರವಾಗಿಲ್ಲ, ಬೀಳ್ತೈತೆ. ಇವತ್ತು ನಂಗೆ ಸ್ವಲ್ಪ ಕೆಲಸಗಳವೆ ಗುರು. ಏನಂದರೆ ಕೆಲಸಗಳು, ಯೂಟ್ಯೂಬ್ ಪೇಮೆಂಟು ಸ್ವಲ್ಪ ಸ್ಟೆಕ್ ಆಗೈತೆ, ಅದೊಂದು ನೋಡಬೇಕು, ಅದೊಂದು ಕೆಲಸ ಐತೆ. ಮತ್ತು ಗಾಡಿ ನಂಬರ್ ಪ್ಲೇಟ್ ಬಂದೈತಂತೆ, ಅಲ್ಲಿ ಹೋಗಿ ಗಾಡಿ ನಂಬರ್ ಪ್ಲೇಟ್ ಹಾಕ್ಕೊಬರ್ಬೇಕು. ಡ್ಯೂಟಿ ಇವತ್ತು ಅರ್ನಿಂಗ್ಸ್ ಸ್ವಲ್ಪ ಕಮ್ಮಿನೇ ಆಗ್ಬೋದು, ಯಾಕಂದರೆ ಸ್ವಲ್ಪ ಕೆಲಸಗಳೈತೆ, ಅದು ಇದು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಲ್ಲಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅದೊಂದು ನಂದೇನಾಗೈತೆ, ಬ್ಯಾಂಕು ಮಿನಿಮಮ್ ಅಮೌಂಟ್ ಮೇಂಟೈನ್ ಮಾಡಿಲ್ಲ ಅಂತೇನೋ ಬ್ಲಾಕ್ ಆಗೈತಂತೆ. ಅವ್ರು ನೋಡಿದ್ರೆ ಒಂದು ಹೇಳ್ತಾರೆ, ಇವ್ರು ನೋಡಿದ್ರೆ ಒಂದು ಹೇಳ್ತಾರೆ. ಅದಕ್ಕೆ ಏನೋ ಸ್ಟೆಕ್ ಆಗೈತೆ, ಓಲ್ಡ್ ಆಗೈತೆ ಯೂಟ್ಯೂಬ್ ಪೇಮೆಂಟು. ಅದು ಏನು ಎತ್ತ ಏನು ಅಂತ ತಿಳ್ಕೊಬೇಕು. ಅದಕ್ಕೇ ಇವತ್ತು ಬ್ಯಾಂಕ್ ಹತ್ರ ಹೋಗ್ಬೇಕು. ಬ್ಯಾಂಕ್ ಹತ್ರ ಹೋಗಿ ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಲಾಲ್ಬಾಗ್ ಹತ್ರ ಹೋಗ್ಬೇಕು. ಗಾಡಿ ನಂಬರ್ ಪ್ಲೇಟ್ ಅಲ್ಲೇ ತಾನೇ ಬರೋದು. ಅಲ್ಲಿ ಹೋಗ್ಬಿಟ್ಟು ಲಾಲ್ಬಾಗ್ ಹತ್ರ ಹೋಗ್ಬಿಟ್ಟು ಗಾಡಿ ನಂಬರ್ ಪ್ಲೇಟ್ ಹಾಕ್ಕೊಬರ್ಬೇಕು. ಅಲ್ಲಿ ನೋಡ್ಬೋದು ಆರ್ಡ್ರ್ ಕೊಡ್ತಾವನೆ, ಪಿಕಪ್ 1.8. ಆ ಕಡೆ ಹೋಗ್ಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ ಏನು ಮಾಡೋಣ ಅಂತ. ಮಗಳು ಬೇರೆ ಬಂತು ಗುರು, ಎಲ್ಲ ಇವಾಗ ತಲೆನೋವು. ಅದಕ್ಕೇ ಯೂಬರಲ್ಲಿ ಏನೋ ಸ್ಕೀಮ್ ತಂದವನೇ ಗುರು. 24 ಅವರ್ಸು ಏನೋ 15 ರೂಪಾಯಿ ಅಂತೆ. ಇಲ್ಲಿ ನೋಡಿ, 24 ಅವರ್ಸು 13 ರೂಪಾಯಿ GST, 72 ಅವರ್ಸು 35 ರುಪೀಸು. ಇದೇನಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. 0 ಕಮಿಷನ್ ಅಂತೆ. ಊಬರ್ದು ಇದೇನಾದರೂ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ ಏನು ಎತ್ತ ಏನು ಅಂತ. ಇದು ನನಗಂತೂ ಗೊತ್ತಾಗ್ತಾಯಿಲ್ಲ ಊಬರ್ದು ಏನಂತ. ಡ್ರೈವ್ ಬಾಸು ಏನೋ ಹೊಸ ಫ್ಯೂಚರ್ ಅಂತ ಅಂದವ್ರೆ. ಇದೇನು ಕಮಿಷನ್ ಅನ್ಸುತ್ತೆ, ಏನಂತ ನಂಗೆ ಗೊತ್ತಾಗ್ತಾಯಿಲ್ಲ. ಇದು 0 ಕಮಿಷನು ಅದು ಏನೋ ತಂದವ್ರೆ. ಇದೇನು ಎತ್ತ ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ, ನನಗೂ ಗೊತ್ತಾಗುತ್ತೆ, ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಹೆಂಗೆ ಏನಂತ. ಈ ಚಾಲೆಂಜಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಜಾಸ್ತಿ ಎಲ್ಲ ಅರ್ನಿಂಗ್ಸ್ ಆಗಿಲ್ಲ ಗುರು, ಕಮ್ಮಿನೇ ಆಗಿದ್ದು. ಆರ್ಡ್ರೇ ಇಲ್ಲ ನನಗೆ, ನೋಡಿರ್ತೀರ ನೀವೇ. ಆದರೂ ಎಷ್ಟು ಮಾಡಿದ್ದೆ ಅಂತ ತೋರಿಸ್ತೀನಿ, ನೀವೇ ಬೇಜಾರಾಗಿಬಿಡ್ತೀರ. ಆಟ ಇಟ್ಕೊಂಡು ಇಷ್ಟು ಮಾಡಿದ್ರಲ್ಲ ಗುರು, ಗಾಡಿಯಲ್ಲೇ ಅಷ್ಟು ಮಾಡ್ಬೋದು ಅಂತೇಳಿ. ಬಟ್ ಏನು ಮಾಡೋದು ಗುರು, ಆಟೋ ಈಸ್ಕೊಬಿಟ್ಟಿದ್ದೀವಿ. ಇನ್ನು ಕಷ್ಟನೋ ಸುಖನೋ ಯಾವುದೋ ಒಂದು ಮಾಡ್ತಾ ಇರಬೇಕಲ್ವ. ಸಂಪಂಗಿ ರಾಮನಗರ ಕೊಡ್ತಾವನೆ. ಪಿಕಪ್ಪು 1.9 ಗುರು, ಅದೇ ಬೇಜಾರು. ಇಲ್ಲಿ ನೋಡಿ, 1.9 ಪಿಕಪ್ಪು. ಡೇಟ್ ಎಷ್ಟಪ್ಪ, ಭಾರತ್ ಪೇದು ಆಟೋಮೆಟಿಕ್ ಬಂದ್ಬಿಡುತ್ತೆ ನನ್ನ ಇದಕ್ಕೆ. ಇಲ್ಲಿ ನೋಡಿ, 1.8 ಪಿಕಪ್ಪು, 6.8 ಡ್ರಾಪು. ವೈಟ್ ಫೀಲ್ಡ್ ಸತ್ಯ ಸಾಯಿ ಹಾಸ್ಪಿಟಲ್ಲು. 28ನೇ ತಾರೀಕಿಂದ ಮಾಡಿದ್ದು. ಇಲ್ಲಿ ನೋಡ್ಬೋದು 564 ರೂಪಾಯಿ. ಕ್ಯಾಲ್ಕುಲೇಟರ್ ಹಾಕ್ತೀನಿ ರೀ. 565 ಪ್ಲಸ್ಸು 1814. ಇದು ಡೇ 2 ಇದು 1 ವೀಕ್ ಚಾಲೆಂಜಲ್ಲಿ ಡೇ 2. ಆಮೇಲೆ 1051 ಪ್ಲಸ್ಸು 950 ಪ್ಲಸ್ಸು 1436 ಪ್ಲಸ್ 288 ಅಷ್ಟೇ ಅಲ್ವಾ. 6 ದಿನ, 4 ದಿನ ಮಾಡಿರೋದು ಅನಿಸುತ್ತೆ. ನನ್ನ ಅರ್ನಿಂಗ್ಸ್ ನೋಡಿ,
6,800 ರೂಪಾಯಿ ಮೈನಸ್ ಇದರಲ್ಲಿ ಗ್ಯಾಸ್ ಎಷ್ಟಪ್ಪ ಅಮ್ಮಮ್ಮ ಅಂದ್ರೆ ಒಂದು ಗ್ಯಾಸ್ ಒಂದು 1,500 ರೂಪಾಯಿ ಗ್ಯಾಸ್ ಇಟ್ಕೊಳ್ಳಿ, ಮೈನಸ್ ಊಟ ಒಂದು ಎಲ್ಲ ಸೇರಿ 500 ರೂಪಾಯಿ ಇಟ್ಕೊಳ್ಳಿ. 500 ರೂಪಾಯಿ ಹಾಕೊಂಡ್ರೆ 5,000 ಹಾಕಿದ್ದೀನಿ ನಾನಂತ. ಇಲ್ಲಿ ನೋಡಿ 4,000 ನನ್ನ ಅರ್ನಿಂಗ್ಸ್ 1 ವೀಕಲ್ಲಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಲ್ಲಿ ನೋಡ್ಬೋದು. ಇಷ್ಟು ಮಾಡಿದ್ದೀನಿ ಗುರು ನನ್ನ ಅರ್ನಿಂಗ್ಸು. 4,000 ರೂಪಾಯಿ ಉಳಿಸಿದ್ದೀನಿ ಅಷ್ಟೇ. ನನಗೆ ಬೇಜಾರಾಗ್ತೈತಿ ಏನಪ್ಪ ಅರ್ನಿಂಗ್ಸ್ ಇದು ಅಂತೇಳಿ. ಡೈಲಿ 2,000 ಮಾಡ್ತಾಯಿದ್ದೀನಿ ನಾನು. ನನ್ನ ಟಾರ್ಗೆಟ್ 2,500 2,000 ನೋಡಿರ್ತಾ ಫಸ್ಟ್ ಅರ್ನಿಂಗ್ಸು 2,500 2,000 ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದಿದ್ದು. ಬರ್ತಾ 1,000ಕ್ಕೆ ಬಂದೈತೆ ಅಂದರೆ 1,000ನೂ ಆಗಿಲ್ಲ ನೋಡಿ ವೀಡಿಯೋದಲ್ಲಿ. ಬೇಜಾರಾಗೋಯ್ತು ನಂಗೆ ಸೀರಿಯಸ್ಸಾಗಿ. ಏನಕ್ಕಪ್ಪ ಈಗ ಆಟೋ ಮಾರ್ಬಿಟ್ಟು ಗಾಡಿ ಇಸ್ಕೊಂಡ ಅಂತ ಅಷ್ಟೊಂದು ಬೇಜಾರಾಯಿತು. ಆದರೂ ಏನು ಮಾಡೋಣ, ಮಾಡಲೇಬೇಕಲ್ಲ. ಅದಕ್ಕೆ 1 ವೀಕ್ ಚಾಲೆಂಜಲ್ಲಿ ನೋಡಿರ್ತಾರೆ ಎಷ್ಟು ಉಳಿಸಿದ್ದೀನಿ, ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ. ಟೋಟಲಾಗಿ 6,000 2,000 ತೆಗ್ದಾಕಿ ಉಳಿದಿರೋದೇ ನನ್ನ ಅರ್ನಿಂಗ್ಸ್ ಅಷ್ಟಾಗಿತ್ತು. ಇದ್ರ ಬಗ್ಗೆ ನೀವೇನಂತೀರೋ ಒಂದು ಕಮೆಂಟ್ ಹಾಕಿರಿ ಸರಿನಾ. ಆರ್ಡ್ರು ಇನ್ನೂ ಯಾವುದೂ ಬಿದ್ದಿಲ್ಲ. 8-17 ಆಯಿತು. ಮುಂದೆ ಹೋಗ್ತೀನಿ, ಮುಂದೆ ಹೋಗಿ ನೋಡೋಣ ಯಾವ್ದಾದ್ರು ಆರ್ಡ್ರ್ ಬೀಳುತ್ತಾ ಹೆಂಗೆ ಏನಂತ ಸರಿನಾ. ಯಾವುದಾದ್ರು ಫಸ್ಟ್ ಆರ್ಡ್ರು ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಇವತ್ತಂತೂ ಅರ್ನಿಂಗ್ಸ್ ಕಮ್ಮಿ ಆಗ್ಬೋದು, ಅದೇ ಸ್ವಲ್ಪ ಕೆಲಸಗಳೈತಲ್ಲ ಅದರಿಂದ. ನೋಡೋಣ ಯಾವುದಾದ್ರು ಆರ್ಡ್ರ್ ಬಿದ್ದರೆ ನಾನು ನಿಮಗೆ ಸಿಗ್ತೀನಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಡ್ತೈತೆ ಇವತ್ತು. ನೋಡೋಣ ಏನೇನಾಗತ್ತಂತ. ನೆನ್ನೆ ಮಳೆ ಬಂತು ನೋಡ್ಬೋದು ಯಾವ ಫುಲ್ಲು. ಇವತ್ತು ಬಿಸಿಲು. ನೋಡೋಣ ಏನೇನು ಸೀನ್ ಆಗುತ್ತಂತ ಸರಿನಾ. ಆರ್ಡ್ರ್ ಬಿದ್ದರೆ ನಿಮ್ಗೆ ಸಿಗ್ತೀನಿ ಬನ್ನಿ. ಗುರು ಫಸ್ಟ್ ಆರ್ಡ್ರು 8:20ಕ್ಕೆ ಬಿದ್ದೈತೆ. ಪಿಕಪ್ ಹತ್ರ ಬಂದಿದ್ದೀನಿ. ಇಲ್ಲೇ ಕಸ್ಟಮರ್ ಲೊಕೇಶನ್ ಹಾಕಿರೋದು. ಅವರೇನೋ ಗೊತ್ತಿಲ್ಲ. ಓಕೆ ವೆಯ್ಟ್ ಮಾಡಿ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ಬನ್ನಿ. ಗುರು ಫಸ್ಟ್ ಆರ್ಡ್ರೆ 367 ರೂಪಾಯಿ ಡ್ರಾಪ್ ಮಾಡಿದೆ ಇವಾಗ ತಾನೆ. ಇದು ಬಂದ್ಬಿಟ್ಟು ಬಾನಸ್ವಾಡಿ ರಿಂಗ್ ರೋಡ್ ಐತಲ್ವ ಇಲ್ಲೇ. ಟೈಮ್ ನೋಡ್ಬೋದು 9:30 ಆಯಿತು. 9:30ಗೆ ಅರ್ನಿಂಗ್ಸ್ ಇಷ್ಟ ಆಗೈತೆ. ಬನ್ನೇರುಘಟ್ಟ ಕೊಡ್ತಾವನೆ, ಆರ್ಡ್ರ್ ಕೊಡ್ತಾವನೆ. ಪರವಾಗಿಲ್ಲ ಆರ್ಡ್ರ್ ಕೊಡ್ತಾವನೆ ಗುರು. ಇವಾಗ ಒಳ್ಳೆ ಆರ್ಡ್ರೇ ಕೊಡ್ತಾವನೆ. 9:30 ಆಗ್ತಾ ಬಂತು. ನನ್ನ ಅರ್ನಿಂಗ್ಸು 367 ರೂಪಾಯಿ ಆಗೈತೆ ಫಸ್ಟ್ ಆರ್ಡ್ರು. ಓಕೆನಾ, ಯಾವುದಾದ್ರೂ ಇನ್ನೊಂದು ಆರ್ಡ್ರ್ ಎತ್ಕೊಂಡು ಇನ್ನೊಂದು ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ಸರಿನಾ. ನಾ ಯಾವುದು ಬೀಳ್ತೈತೆ ಬಟ್ ಎಲ್ಲೆಲ್ಲ ಕೊಡ್ತಾವನೆ. ಈ ಕಡೆ ಲೋಕಲಲ್ಲೇ ಮಾಡ್ತಾ ಇರ್ತೀನಿ ಸ್ವಲ್ಪ ಕೆಲಸಗಳಿಂದ ಸರಿನಾ. ಯಾವುದಾದ್ರೂ ಇನ್ನೊಂದು ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ಬನ್ನಿ. ಗೈಸ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡು ಮನೆ ಹತ್ರ ಬಂದೆ. ಅದೇ ಬ್ಯಾಂಕ್ ಹತ್ರ ಹೋಗ್ಬೇಕಂತ ಹೇಳಿದ್ನಲ್ಲ. ಗಾಡಿ ನೋಡ್ಬೋದು, ಇದು ನಂದು ನಮ್ಮ ಫ್ರೆಂಡ್ದು. ಇವಾಗ ನಮ್ಮ ಫ್ರೆಂಡ್ ಆಟೋದಲ್ಲಿ ಒಂದೇನೋ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನು ತರಿಸೋದು? ಫ್ರೂಟ್ ಸಲಾಡ್ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವಾಗ ಅವ್ರು ಫೋನ್ ಮಾಡೋಕ್ಕೂ ಆಗಲ್ಲ, ಅವರು ನಮ್ಗೆ ಕಾಲ್ ಮಾಡೋಕ್ಕಾಗಲ್ಲ. ಫುಲ್ ಭರ್ಜರಿ ಬ್ಯಾಟಿಂಗ್ ಬರೀ ಇಂಥದೆಯ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾಡಬೇಕು. ಇನ್ನು ಮಾಡೋದು ಡೌಟ್. ನಂಬರ್ ಇದೆ, ಆ ನಂಬರ್ ಮಾಡಿದ್ರೆ ವಾಟ್ಸಪ್ ಅದು ಆರ್ಡರ್ ನಂಬರ್ ಇವ್ರು ತಗೊಳ್ತಾರೆ. ಯಾರಿದು ಇದು ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಕಳ್ಸಿರ್ತಾರಲ್ಲ ಅವ್ರದ್ದು. ಇವಾಗ ಇದೇನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ಇವಾಗ ತಿನ್ನೋದಷ್ಟೇನೆ. ಏನ್ ಮಾಡೋದಂತ ಪಾಪ ಅವ್ರು ಫೋನ್ ಮಾಡಕ್ಕೂ ಆಗಲ್ಲ. ಅದು ಯಾರ್ದಂತಾನೂ ಗೊತ್ತಿಲ್ಲ. ಎಷ್ಟೊಂದ್ ಜನ ಬಂದಿರ್ತಾರೆ. ನೋಡಿದ್ರೆ ಶೈನಿಂಗ್ ಬ್ಯಾಗ್ ಅಂತ ನೋಡಿದ್ರೆ ಅದ್ರೊಳಗಡೆ ಇದೈತೆ. ಅಪ್ಪ ಬ್ಯಾಗ್ ನನಗೆ, ಬ್ಯಾಗ್ ನನಗೆ, ಐಟಮ್ ನಿನಗೆ. ಅದು ನೀನು ತಿನ್ನಷ್ಟೇ. ಇವಾಗ ಏನ್ ಮಾಡಕ್ಕಾಗಲ್ಲ, ಇದು ಕೊಡಕ್ಕೂ ಆಗಲ್ಲ, ಇದು ತಿನ್ನೋದಷ್ಟೇನೆ. ಹಂಗೆ ನೋಡಿ ಈ ತರ ಓಪನ್ ಮಾಡೋದು ಗೈಸ್. ಈ ತರ ಈಗ ಓಪನ್ ಮಾಡಿ ಅವನ ಅಷ್ಟೇ ಶಿಸ್ತಾಗಿ ತಿನ್ನೋದು. ಮಸಾಲ ನೋಡ್ಲಿ. ಅಯ್ಯ ನಿನ್ನ ಮಸಾಲ ಎಲ್ಲ ಚಲೋ ಐತ್ ಗೈಸ್. ಏನ್ ಮಾಡೋಣ ಗೈಸ್ ಆತ್ರ ತಿನ್ಬಿಟ್ ಮೇಲೆ ಫೋನ್ ಹಾಕ್ಬೇಕು ಅವರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮೇಡಮ್. ಮೇರಕ್ಕೂ ಪತಾನೆ ಮೇಡಮ್ ಅಂತೀನಿ ಅಷ್ಟೇ. ನಾನು ನೋಡೇ ಇಲ್ಲ ಅಂತ ಹೇಳೋದಷ್ಟೇ. ಚೆನ್ನಾಗೈತೆ ಒಂಥರ ಸಲಾಡು. ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರೆ ಇದರಲ್ಲಿ. ಡ್ರೈ ಫ್ರೂಟ್ಸ್ ಕೊಟ್ಟಿಲ್ಲ ಲೈ. ಕಲ್ಲಂಗಡಿ ಕೊಟ್ಟವ್ರೆ, ಸೌತೆಕಾಯಿ, ಕ್ಯಾರೆಟು, ಇದು ಎಲ್ಲ ಏನು ಮೊಳಕೆ, ಇದು ಮಿಲೆಟ್ಸ್ ಮೊಳಕೆ. ಮತ್ತೆ ಇದು ಆರೆಂಜು, ಒಂದು ಮೋಸಂಬಿ ಕೊಟ್ಟವ್ರೆ. ತಿನ್ನೋದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನಂತೀರ? ನೋಡಿ ತಿಂತಾ ಇರೋದಷ್ಟ. ಜೀವನದಲ್ಲಿ ಏನಿಲ್ಲ, ಕುಡಿಬೇಕು, ಸಾಯ್ಬೇಕು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಚೆನ್ನಾಗೈತೆ ಗುರು ಟೇಸ್ಟ್. ಇದೇನು ಬ್ರೋ? ಜಾಮಕಾಯಿ, ಸೇಬೆಕಾಯಿ. ಜಾಮಕಾಯಿ ಅಲ್ಲ ಲೇ, ಚೇಪೆಕಾಯಿ. ಪನ್ನೀರು ಪನ್ನೀರ್ಗೆಲ್ಲ ಕೊಟ್ಟಿದ್ದಾರೆ ಗಾಯ್ಸ್. ಅಷ್ಟೇ, ಫುಲ್ ಬ್ಯಾಟಿಂಗ್ ಅಷ್ಟೇ. ಗಾಯ್ಸ್ ಆಟ ಆಡ್ದವ್ರೆಲ್ಲ ಡೈಲಿ ಈ ತರ ಒಂದು ಬಾಸ್ ತಿನ್ಬಿಟ್ರೆ ನೆಮ್ಮದಿ. ಅವ್ರ ಹೆಲ್ತ್ ಮಾತ್ರ ಮಸ್ತಾಗಿರ್ತದ ಅನ್ಕೊಡ್ರಿ. ನಿಮ್ಮ ಅಪ್ಪ ಕೊಡ್ತಾನೆ. ಬಟ್ ಡೈಲಿ ಈ ತರನೇ ಎಲ್ಲ ಬಿಟ್ಟೋಗ್ಬೇಕಲ್ಲ.
ಬಿಟ್ಟೋಗ್ಬೇಕಲ್ವಾ, ಏನ್ ಮಾಡೋದು. ನಮ್ಮ ಆಟೋದವ್ರಿಗೆ ಯಾರಾದ್ರೂ ಈ ತರ ಡೈಲಿ ಬಂದ ಕಸ್ಟಮರ್ ಎಲ್ಲ ಕೊಡ್ತಾ ಇದ್ರು ಈ ತರ ಒಂದೊಂದು ಬಾಕ್ಸು, ನಮ್ಗೂ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೈತೆ ನೋಡಿ, ಆರ್ಡರ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಸ್ಕ್ಯಾನ್ ಮಾಡ್ಬೋದು. ಪಾಪ ಅವ್ರು ಏನ್ ಅನ್ಕೊಂತಾರ ಏನೋ, ನಾವು ಬೇರೆ ಹೆಂಗ್ ತಿಂತಾ ಇದೀರಿ ಅಷ್ಟೇ. ದಯವಿಟ್ಟು ವಿಡಿಯೋ ಯಾರು ನೋಡ್ತಾ ಇದೀರಿ ಅವ್ರಿಗೇನೋ ರೀಚ್ ಆಗಿದ್ರೆ ಬೇಜಾರು ಮಾಡ್ಕೊಂಡು ಕ್ಷಮಿಸ್ಬಿಡ್ರಿ. ಬಿಸಾಕಕ್ಕಾಗಲ್ಲ, ನಿಮಗೆ ಫೋನ್ ಮಾಡೋಣ ಅಂದರೆ ಫೋನ್ ನಂಬರ್ ಇಲ್ಲ, ಅದಕ್ಕೆ ತಿಂತಾ ಇದ್ದೀವಿ ಅಷ್ಟೇ. ನೋಡಿಲ್ಲ ಅಂದಿದ್ರೆ ವೇಸ್ಟ್ ಆಗ್ತಾ ಇತ್ತಲ್ಲ. ನಾವು ನೋಡಿಲ್ಲ ಅಂದಿದ್ರೆ ವೇಸ್ಟ್. ಸರಿ, ಓಕೆ, ಸಿಗ್ತೀನಿ ರೀ. ಬ್ಯಾಂಕ್ ಹತ್ರ ಕೆಲಸ ಮುಗಿಸ್ಕೊಂಡೆ ನಿಮಗೆ ಹೇಳ್ತೀನಿ ಅಪ್ಡೇಟ್, ಸರಿನಾ? ಸಣ್ಣ ತಮ್ಮನಹಳ್ಳಿಯಿಂದ ಪಿಕಪ್ ಮಾಡ್ಕೊಂಡಿರೋದು ಸರ್. ಹೌದು, ಶಾಂತಿನಿಕೇತನ್ ಲೇಔಟ್. ಶಾಂತಿನಿಕೇತನ್ ಡ್ರಾಪ್ ಮಾಡಿರೋದು ಆಂಜನೇಯ ಟೆಂಪಲ್ ಸ್ಟ್ರೀಟ್, ನೇತಾಜಿ ನಗರ್, ಮೇಡಹಳ್ಳಿ, ವಾಯುನಂದ ಲೇಔಟ್. ಹೆಬ್ಬಾಳ್ ವಾಯುನಂದ ಲೇಔಟಾ? ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು ಇವಳಿಗೆ ಮಾತ್ರ ಆಚೆ ಬಂದ್ರೆ. ಓ, ಕೆಂಪಾಪುರ ಹತ್ರ. ಹೌದು. ಹೇಳ್ರಿ ಸರ್, ಕಸ್ಟಮರ್ ಏನಾದ್ರು ಐಟಮ್ ಬ್ಯಾಗ್ ಏನಾದ್ರು ಬಿಟ್ಟಿದಾರ ಸರ್? ಕಸ್ಟಮರು ಹಾ ಮೇಡಮ್, ಬ್ಯಾಗ್ ಯಾವ್ದೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿಲ್ಲ ಮೇಡಮ್, ಬರೀ ಖಾಲಿ ಬ್ಯಾಗ್ ಐತೆ. ಓಕೆ ಸರ್, ಆಯ್ತು. ಅವರು ಕಂಪ್ಲೇಂಟ್ ಬ್ಯಾಗ್ ರೈಸ್ ಮಾಡಿದ್ದಾರೆ, ಐಟಮ್ ಬಿಟ್ಟಿದ್ದೀನಿ ಅಂತ. ನಿಮ್ ನಂಬರ್ನ ಅವ್ರಿಗೆ ಕೊಡ್ತೀನಿ, ಓಕೆನಾ? ದಯವಿಟ್ಟು ಕಾಲ್ ರಿಸೀವ್ ಮಾಡ್ಬಿಟ್ಟು ಅವ್ರ ಐಟಮ್ನ ವಾಪಸ್ ಕಳಿಸಿ. ಮೇಡಮ್ ನಾನೆಲ್ಲ ಆಚೆ ಇದ್ದೀನಿ ಮೇಡಮ್, ಅದ್ರೊಳಗಡೆ ಯಾವ್ದು ಇರಿ ನೋಡ್ತೀನಿ. ಸಲಾಡ್ ಇದ್ದಿದೆ ಗೊತ್ತಾ, ಇದು ಸಲಾಡ್ ಬರುತ್ತಲ್ವಾ ಮೇಡಮ್, ಫ್ರೂಟ್. ಓಕೆ ಆಯ್ತು ಸರ್, ನೀವ್ ಎಲ್ಲಿದ್ರು ಅವ್ರಿಗೆ ಹೇಳಿ, ಕನ್ವೆ ಮಾಡಿ. ಓಕೆ, ನಾನ್ ಮಾತಾಡ್ತೀನಿ ಬಿಡಿ. ಅವ್ರ ನಂಬರ್ ಕೊಡಿ, ನನ್ನ ನಂಬರ್ ಕೊಡಿ ಅವ್ರಿಗೆ, ನಾನು ಮಾತಾಡ್ತೀನಿ. ಓಕೆ ಸರ್, ನಾನು ಸಿಸ್ಟಮ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅದೇ ನಂಬರ್ ಕೊಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ನಂಬರ್ ಇದೆನಾ? ಮೇಡಮ್ ಇನ್ನೊಂದು ನಂಬರ್ ಹೇಳ್ತೀನಿ, ಆ ನಂಬರ್ ಕೊಡಿ ಮೇಡಮ್, ನಮ್ಮ ಪರ್ಸನಲ್ ನಂಬರ್. 70 ನೇಪಾಳಿ ಅವರು. ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. 7 ಫೋನ್ ಮಾಡಿ ಮೇಡಮ್. ಸಿದಾ ಕಟ್ ಮಾಡಲ್ಲ ನಾವು ದೇಗ್ತೀನಿ. ಲೇ, ನಾನು ಕಿರಾಣ ತೆಂಗ್ ತಿಂತಾ ಇದ್ರ, ಸಲಾಡ್ ಎಲ್ಲ ಖಾಲಿ ಮಾಡಾಕಿದ್ರಿ. ಬರೀ ಇಂಥದೆಯ ಅವಳೇನು ಹೇಳಿದ್ರಿ? ಮೇಡಮ್ ಬಹಾರೆ ಮೇಡಮ್ ದೇವ್ 20 ರೂಪಾಯಿ ಬೇಡ, ಹೋಗಿ ತಿಂದಾಗಿದ್ರಿ ಆಲ್ರೆಡಿ. ಅಲ್ಲೇನು ಇಲ್ಲ ಮೇಡಮ್. ಅಲ್ಲೋ, ಇದೇನೋ ಮಿಲೆಟ್ಸು ಸಲಾಡ್ ಫ್ರೂಟ್ಸ್ ಇರೋದು ತಿಂದಾಕಿದ್ರಿ ನಾನು ಕಿರಣ. ಗೈಸ್, ಏನ್ ಗೊತ್ತಾ, ಎಲ್ಲ ತಿಂದ್ಮೇಲೆ ಫೋನ್ ಮಾಡೋರ ಕಸ್ಟಮರ್ ಕೇರ್. ಒಂದು 5 ನಿಮಿಷ ಮುಂಚೆ ಫೋನ್ ಮಾಡಿದ್ರು ಎತ್ಕೊಂಡೋಗಿ ಕೊಟ್ಬಿಡ್ತಾ ಇದ್ವಿ. ಫೋನ್ ಮಾಡಿ ನಾವು ಬೇರೆ ಸರಿಯಾಗಿ ತಿಂದ್ಬಿಟ್ಟಿದ್ವಿ, ಎಲ್ಲ ತಿಂದ್ಬಿಟ್ಟಿದ್ವಿ, ಏನಿಲ್ಲ. ಅಲ್ಲಿ ನೋಡಿ ಡಬ್ಬನೇ ಅಲ್ಲಿ ಬಿಸಾಕ್ಬಿಟ್ಟಿದ್ವಿ ತಿಂದ್ಬಿಟ್ಟು. ಇವಾಗ ಫೋನ್ ಮಾಡವ್ರೆ, ಅವ್ರ ನಂಬರ್ ಕೊಟ್ಟವ್ರೆ, ಅವ್ರು ಫೋನ್ ಮಾಡಿದ್ರೆ. ಅವ್ರು ಫೋನ್ ಮಾಡಲ್ಲ ಗಾಯ್ಸ್, ಅವ್ರಂತೂ ಫೋನ್ ಮಾಡಲ್ಲ. ಲೇಪಾಳಿ ಡಬ್ಗಳು ಏನೋ ಮಾಡಕ್ಕಾಗಲ್ಲ, ತಿನ್ಬಿಟ್ಟೆ ಅಂತೀನಿ. ಇಲ್ಲ ಅಂದ್ರೆ ಹಂಗೂ ಬೇಕು ಅಂದ್ರೆ ಒಮ್ಮೆ ತಗೊಂಡೋಗಿ ಕೊಟ್ಬಿಡ್ತೀನಿ, ಏನ್ ಮಾಡಕ್ಕಾಗುತ್ತೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಒಂದು 5 ನಿಮಿಷ ಮುಂಚೆ ಫೋನ್ ಮಾಡಿದ್ರೆ ತಿಂತಾ ಇರ್ಲಿಲ್ಲ, ಅವಾಗ ಎತ್ಕೊಂಡೋಗಿ ಕೊಟ್ಬಿಡ್ತಾ ಇದ್ವಿ. ಕರೆಕ್ಟಾಗಿ ಓಪನ್ ಮಾಡಿ ನೆಲ್ಲ ಮುಗಿಸಿದ್ರೆ ಅವಾಗ ಫೋನ್ ಮಾಡೋರ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಈ ಥರ ಇತ್ತು ಸೀನ್ಗಳು. ಇನ್ನು ಅವ್ರು ಫೋನ್ ಮಾಡಿದ್ಮೇಲೆ ಏನೇನಾಗತ್ತೆ ಅಂತ ನೋಡೋಣ, ಸರಿನಾ? ಫೋನ್ ಮಾಡಿದ್ಮೇಲೆ ಸಿಗ್ತೀನಿ ರೀ. हेलो भैया। हाँ मैडम, आपका गाड़ी में कुछ सामान छोड़ दिया। हाँ मैडम, वो छोड़ दिया। अरे वो फ्रूट सलाद का ना। किधर है? मैं बैंगलोर देवनहल्ली जा रहा है मैडम। नहीं, अभी और सुनिए। इधर नहीं आएगा? इधर नहीं आता मैडम। मैं तो कब देगा? मैं उधर जा रहा है देवनहल्ली। ले ತಿನ್ಬಾರ್ಲೆ ಹಾಫ್ ಸುಳು ಮಗನ ಬೋಡ್ಸಿ ಮಗನ ಹಲಗಟ್ಟ ಬೈದಿ ನೀನು ಇದು ಅದು ತಿನ್ಲ ತಳಿ ಬಾ ಚುಲ್ಕ तो करके आप भेज दो ना, बाइक में हम लोग पे करेगा। ओ भाई, मारो मुझे, मारो। मैडम मैं रैपिडो किधर है मैडम? वो उधर 45 किलोमीटर है, दूर है। हाँ, आप ना आपका फोन से ऐप में रेपिडो करके वो बाइक में भेज दो, बोला है हम लोग पे करेगा वो बाइक वाला। वो क्या मैडम, फ्रूट वाला सलाड है ना? हाँ, इम्पोर्टेड है भैया, वो पैसा दे के लेता है इधर।
अच्छा हमको सिखा रिया ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ मैडम कुछ चाहिए तुम्हें? अभी खाना है ना वो प्रोटीन वो हम रूल फॉलो कर रहे हैं ना हाँ इसके लिए, नहीं तो मैं उधर जा रहा है ना मैडम, कस्टमर को पिकअप करके जा रहा है अभी। किधर जा रहे हैं? देवनहल्ली 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 किधर है? उधर है 45 किलोमीटर से इधर से, जो अभी आया है उधर से उधर अभी जा रहा है। ಏರ್ಪೋರ್ಟ್ ಅಂತ ಹೇಳೋ ಕೆಪ್ರೆ. एक रेपिडो बुक करके नहीं भेज सकता है मैडम मैं रैपिडो में चल रहा है मैडम, वो रैपिडो लॉगिन है तो दूसरा रैपिडो वो मेरा लॉग आउट हो जाएगा। प्यारी समझ गई। ठीक है भैया छोड़ दो, नहीं तो ठीक है थैंक यू मैडम। अब देखा तो मैं उधर ही है तो मैं फिर लेके आते हैं। आपको कॉल करने के लिए नंबर नहीं मिलता है ना, अभी कंपनी को पूछ के लिया है। ನಿಮ್ಮ ಮೌನ ನೆಕ್ಸ್ಟ್ ಬೇಡ ठीक है ಚೆನ್ನಾಗಿ ದಂಗನ್ ಬಿಟ್ಟು ಏನ ಬೇಡ ಅದೇ 150 ರೂಪಾಯಿ 100 ರೂಪಾಯಿ ಅಷ್ಟೇ, ಜಾಸ್ತಿ ಏನ್ ಮಾಡಕ್ಕಾಗಲ್ಲ. ಇವತ್ತು ಒಳ್ಳೆ ಊಟ, ಡೈಲಿ ಈ ತರ ತಿನ್ಬೇಕು, ಹೆಲ್ತ್ ಚೆನ್ನಾಗಿರುತ್ತೆ. ಪ್ರೋಟೀನ್ ರೂಲ್ಸ್ ರ್ಯಾಪಿಡೋ ಇಂಪಾರ್ಟೆಂಟ್ ಗುರು ಇವಾಗ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ ಏನು 6:20 ಆಯಿತು. ನಾನು ಪಿಕ್ ಮಾಡಿದ್ದು ಬಂದು 4:15 ಪಿಕ್ ಮಾಡಿದ್ದು, 4:15 ಪಿಕ್ ಮಾಡಿ ಡ್ರಾಪ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಅಲ್ಲಿಂದ ವರ್ತೂರು ಗುಂಜೂರು ಕೊಡ್ತಾವನೆ, 300 ರೂಪಾಯಿ ಕೊಡ್ತಾನೆ. ಹೋಗ್ಬಿಡೋಣ ವರ್ತೂರು ಗುಂಜೂರು, 300 ರೂಪಾಯಿ ಕೊಟ್ಟ ವರ್ತೂರು ಗುಂಜೂರು. ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ಅಲ್ಲೇ ಲೋಕಲಲ್ಲಿ ಮಾಡ್ಕೋಬೋದು, ಆಮೇಲೆ ಇಲ್ಲ ಅಂದರೆ ಇಲ್ಲಿಂದ ಟ್ರಾಫಿಕಲ್ಲಿ ಆಗಲ್ಲ. ಎಷ್ಟು ಕೊಟ್ಟವನಪ್ಪ, 15 ಕಿಲೋಮೀಟ್ರಿಗೆ 300 ರೂಪಾಯಿ ಕೊಟ್ಟವನೆ. ಪರವಾಗಿಲ್ಲ ಏನಂತ ಕಮೆಂಟ್ ಹಾಕಿರೋ. ಒಂದು 500 ರೂಪಾಯಿ ಆರ್ಡ್ರ್ ಬಂದೆ. ಇವಾಗ ಈ ಆರ್ಡ್ರ್ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ, ಬನ್ನಿ ಹೇಳ್ತೀನಿ. ಆಮೇಲೆ ಡೀಟೇಲಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇಲ್ಲಾಂದ್ರೆ, ಸರಿನಾ ಗುರು? ನೋಡಿರ್ತೀರ ಟ್ರಾಫಿಕ್ ಸಿಕ್ಕಾಪಟ್ಟೆ ಐತಿ. ಇವಾಗ ಡ್ರಾಪ್ ಮಾಡಿದ್ದು ನೋಡಿ 7:15ಗೆ, ನಾನು ಪಿಕ್ ಮಾಡಿದ್ದು ಬಂದು ಕರೆಕ್ಟಾಗಿ 6:30, ಐ ಥಿಂಕ್ 6:30 ಇಟ್ಕೊಳ್ಳಿ. ಡ್ರಾಪ್ ಮಾಡಿರೋದು 7:30. ಯಪ್ಪ 1 ಅವರ್ ಬಂದಿದ್ದೀನಿ ಗುರು, 15 ಕಿಲೋಮೀಟ್ರಿಗೆ. ಯಪ್ಪ ಇಲ್ಲಿ ಡ್ರಾಪ್ ಮಾಡಿದೆ ಇವಾಗ ತಾನೆ. ಇದು ಬಂದ್ಬಿಟ್ಟು 300 ರೂಪಾಯಿ ಕೊಟ್ಟರು. ಆಲ್ರೆಡಿ ಪೇಮೆಂಟು ಆಗೈತೆ. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಏನಂತ. ಅರ್ನಿಂಗ್ಸ್ ಕಮ್ಮಿ ಆಗಿರುತ್ತೆ ಗುರು, ಆಲ್ಮೋಸ್ಟ್ ಏನೊಂದು 1500-1600 ಆಗಿರ್ಬೋದು. ಇನ್ನೊಂದು ಇಲ್ಲೇ ಕೊಡ್ತಾವನೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ ಸ್ವಾಮಿ. ಈ ಟ್ರಾಫಿಕ್ ಏನಕ್ಕೆ ಹೇಳ್ತೀರಾ ಈ ಅಪ್ಪ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೈತಿ ಟ್ರಾಫಿಕಲ್ಲಿ ಓಡಿಸಿ. ಇಲ್ಲಿ ನೋಡಿ 1200 ಇದು ಫೋನ್ಪೇದಲ್ಲಿ ಕಾಣಿಸ್ತಾ ಆಯ್ತಾ, 1200 ಫೋನ್ಪೇದಲ್ಲಿ ಮಾಡಿದ್ದೀನಿ. ಕ್ಯಾಶ್ ಒಂದು 200 ರೂಪಾಯಿ, ಸರಿ ಕ್ಯಾಶ್ 500 ರೂಪಾಯಿ, 500 ರೂಪಾಯಿ ಇಟ್ಕೊಳ್ಳಿ. ಐ ಥಿಂಕ್ ಏನು 200, 300, 400, 500, 600, 700 ರೂಪಾಯಿ, 1700 ಆಗೈತೆ. ಇನ್ನು ಆರ್ಡ್ರ್ ಯಾವುದೂ ಇಲ್ಲ, ಕಾಯ್ತಾ ಇದನ್ನ ಆರ್ಡ್ರಿಗೆ. ನೋಡೋಣ 7:15 ಆಗೈತೆ, ಬೀಳತ್ತಾ ಹೆಂಗೆ ಏನಂತ. ಇನ್ನೊಂದು 300 ರೂಪಾಯಿ ಮಾಡ್ಬೇಕು ಗುರು, ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. 300 ಇಲ್ಲ ಒಂದು 500 ಮಾಡಿದ್ರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಬಟ್ ಆರ್ಡ್ರ್ ಅಂತೂ ಯಾವುದೂ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನಮ್ಮ ಯಾತ್ರೆ ರ್ಯಾಪಿಡ್ ಅಷ್ಟೇ. ಊಬರಲ್ಲಿ ಇವತ್ತೊಂದು ಆರ್ಡ್ರು ಮಾಡಿಲ್ಲ. ಊಬರು ಮಾಡೋಣ ಏನು ಅಂತ ನೋಡೋಣ. ಊಬರಲ್ಲಿ ಆನ್ ಮಾಡಿ ಇಕ್ಕನ ಬೀಳತ್ತೇನೋ. ಬಟ್ ಕಮಿಷನ್ ಕಟ್ ಮಾಡ್ಕೊತಾರಲ್ಲ ಒಂದು ಆರ್ಡ್ರ್ ಮಾಡಿದ್ರು, ಅದಕ್ಕೆ ಬೇಜಾರು. ನೋಡೋಣ ಏನೇನು ಸೀನ್ ಆಗುತ್ತೆ ಅಂತ. ಇನ್ನೊಂದು ಏನು ಕೆಲಸದಲ್ಲಿ ನಾನು ಹೋಗಿದ್ದಿದ್ದು ಬೆಳಗ್ಗೆ ಅಂತ ಕೇಳೋದಾದರೆ, ಬೆಳಗ್ಗೆ ಆರ್ಡ್ರ್ ಮಾಡ್ಕೊಂಡು ಹಂಗೆ ಏರಿಯಾಗೆ ಹೋಗಿತ್ತು. ಏನಕ್ಕಂದರೆ ನಂದು ಯೂಟ್ಯೂಬ್ದು ಪೇಮೆಂಟ್ ಬಂದೈತೆ, ಬಟ್ ಅಂದರೆ ಅದು ಅಕೌಂಟಿಗೆ ಬಂದಿಲ್ಲ. ಅಕೌಂಟ್ ಏನಾಗೈತೆ ಅಂದರೆ ಅಕೌಂಟು ಬ್ಲಾಕ್ ಆಗೈತೆ. ಅದು ನಾನು ಫಸ್ಟು ಅಕೌಂಟ್ ಓಪನ್ ಮಾಡಿದ್ದು 0 ಬ್ಯಾಲೆನ್ಸ್ ಅಕೌಂಟು, ಇಂಡಸ್ ಬ್ಯಾಂಕು. ಅದೇನಾಗೈತೆ ಇವಾಗ ಎಲ್ಲ ಕ್ಲೋಸ್ ಮಾಡೋರಂತೆ, ಏನೋ KYC ಕಂಪ್ಲೀಟ್ ಆಗಿಲ್ಲ ಏನೋ ಅಂತ. ಇವಾಗ ಕೇಳಿದ್ದಕ್ಕೆ ಆ ಅಕೌಂಟು ಮೇಂಟೈನ್ ಮಾಡ್ಬೇಕಂದ್ರೆ 25,000 26,000 ಮೇಂಟೈನ್ ಮಾಡ್ಬೇಕಂತ. ನಾವು ಅಷ್ಟೊಂದೆಲ್ಲ ಇದ್ದಿದ್ರೆ ನಾವೇನಕ್ಕೆ ಅಕೌಂಟ್ ಇಟ್ಕೊತೀವಿ ಅಲ್ಲಿ. ಅದಕ್ಕೆ ಆಮೇಲೆ ಎತ್ಕೊಂಡು ಏನಾಯ್ತು ಲಾಸ್ಟಿಗೆ ಯೂಟ್ಯೂಬ್ದು ಬ್ಯಾಂಕಿಗೂ ಹೋಗಿಲ್ಲ. ಬ್ಯಾಂಕಲ್ಲಿ ಕೇಳಿದ್ರೆ ಬ್ಯಾಂಕಲ್ಲೂ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, ಅದು GJ ಬ್ರೋ ಅಂತ ಒಬ್ರು ಅವರೇ, GJ ಕನ್ನಡಿಗ ಅಂತ, ಅವರು ಯೂಟ್ಯೂಬ್ ಚಾನಲ್ ಐತೆ, ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತು. ಅದಕ್ಕೆ ನಾನೇನು ಮಾಡಿದೆ, ಅವರು ಕಾಂಟ್ಯಾಕ್ಟ್ ತೊಗೊಂಡು ಅವ್ರ ಮನೆ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದಿದ್ದು. ಬ್ರೋ ಏನು ಟೆನ್ಷನ್ ತೊಗೋಬೇಡಿ, ಬರುತ್ತೆ, ಅದು ಸ್ಟೆಕ್ ಆಗಿರುತ್ತೆ ಅಷ್ಟೇ, ಅಕೌಂಟ್ಗೆ ಹೋಗಿಲ್ಲ, ಇದರಲ್ಲೂ ಇಲ್ಲ ಅಂದರೆ ಅದು ವೆಯ್ಟ್ ಮಾಡಿ ಬರುತ್ತೆ ಬ್ರೋ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ 4-5 ಗಂಟೆ ಆಯಿತು. 4:15 ಐ ಥಿಂಕ್ ಆಗಿತ್ತು. 4:15ಗೆ ಡ್ಯೂಟಿ ಆನ್ ಮಾಡಿದ್ದು. 4:15ಗೆ ಡ್ಯೂಟಿ ಆನ್ ಮಾಡಿದ್ಮೇಲೆ HSR ಬಿತ್ತು. HSR ಡ್ರಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಒಂದು 10 ನಿಮಿಷ. ಅಲ್ಲಿಂದ ನಮ್ಮ ಏರಿಯಾಗೆ ಬಿತ್ತು ಗುಂಜೂರಿಗೆ.
ಗುಂಜೂರಿಗೆ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಸೀನು. ಇವತ್ತು ಅರ್ನಿಂಗ್ಸ್ ಆಗಿರೋದು ಪರವಾಗಿಲ್ಲ, ಆಗೈತೆ ಒಂದು ಲೆಕ್ಕ ಪರವಾಗಿಲ್ಲ. ಯಾಕಂದರೆ ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಗೈತೆ. ಇಲ್ಲಿ ನೋಡ್ಬೋದು ವರ್ತೂರು ದೇವಸ್ಥಾನಗಳು ಕೊಡ್ತಾವನೆ. ಪಿಕಪ್ ನೋಡಿ 6 ಐತೆ, 1.8 ಡ್ರಾಪು, 60 70 80 ರೂಪಾಯಿ ಕೊಡ್ತಾವನೆ ಗುರು. 1.8 ಡ್ರಾಪು. ಏನು ಆಲ್ಮೋಸ್ಟ್ ಇದೆಷ್ಟು 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರಿಗೆ ಐ ಥಿಂಕ್ ಪರವಾಗಿಲ್ಲ. ಬಟ್ ನಮ್ಮ ಏರಿಯಾ ಧೂಳು ಟ್ರಾಫಿಕಲ್ಲಿ ಹೋಗಿ ಬರೋಷ್ಟರಲ್ಲಿ ಬೀಜ ಬೈಕ್ ಬರುತ್ತೆ. ಧೂಳು ನೋಡ್ಬೋದು, ಕೂದಲೆಲ್ಲ ಸಿಕ್ಕಾಪಟ್ಟೆ ಧೂಲಾಗುತ್ತೆ ಗುರು. ಇಲ್ಲೆಲ್ಲ ನೋಡಿ ಬೆಳಗ್ಗೆ ನೀಟಾಗಿ ಒರೆಸ್ಕೊ ಬಂದಿದ್ದು. ಅಲ್ಲಿ ನೋಡಿ ಧೂಳು ಹೆಂಗೈತೆ ಅಂತ. ಯಪ್ಪ ಬೇಜಾರಾಗ್ಬಿಡುತ್ತೆ ನಮ್ಮ ವರ್ತೂರು ರೋಡಲ್ಲಿ. ಅದಕ್ಕೆ ನಾವು ವರ್ತೂರು ಸೈಡ್ ಮಾತ್ರ ಬರೋಲ್ಲ. ಬಟ್ HSR ಇಂದ ಏನಕ್ಕೆ ಬಂದೆ ಅಂದರೆ ಅಲ್ಲಿಂದ ಸುಮ್ಮನೆ ಕಾಡು ಬೀಸ್ನಲ್ಲಿಗೆ ಹೋದರೆ ಅಲ್ಲಿ ರೋಡ್ ಬೇರೆ ಕ್ಲೋಸ್ ಆಗೈತೆ. ಎಲ್ಲ ಊರೆಲ್ಲ ಸುತ್ತಾಕೊಬರ್ಬೇಕು. ಅದಕ್ಕೆ ನಾನೇನು ಮಾಡಿದೆ, ಹಿಂಗೆ ಬಂದ್ಬಿಟ್ಟೆ ರೌಂಡ್ ಹಾಕ್ಕೊಂಡೆ ಎತ್ಕೊಂಡು ಬಂದಿದ್ದು. ಇವಾಗ ಇಲ್ಲಿಂದ ಯಾವುದಾದ್ರೂ ನಮ್ಮ ವೈಟ್ ಫೀಲ್ಡ್ ಸೈಡ್ ಯಾವುದಾದ್ರೂ ಬಿತ್ತು ಅಂದರೆ ಅಲ್ಲಿಂದ ಒಂದು ಆರ್ಡ್ರ್ ಇನ್ನೊಂದು 300-400 ರೂಪಾಯಿ ಮಾಡೋಣ. ಯಾರೋ ಎತ್ಕೊಬಿಟ್ರು ಗುರು. ಅಪ್ಪ 600 ಮೀಟ್ರ್ ಪಿಕಪ್ಪು, 400 ಮೀಟ್ರ್ ಡ್ರಾಪ್, 100 ರೂಪಾಯಿ ಕೊಟ್ಟಾಗುರು. ಯಾರೋ ಎತ್ಕೊಬಿಟ್ರು. ಹೆವಿ ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ಏರಿಯಾ ಸೈಡ್ ಮಾತ್ರ. ಅಲ್ಲಿ ಎಕ್ಸ್ಟ್ರಾ ಬಂತು ಅಂದರೆ ಬಿಡಲ್ಲ ಗುರು, ಎತ್ಕೊಬಿಡ್ತಾರೆ. ಇಲ್ಲಾಂದರೆ ಫೇಕ್ ಆರ್ಡ್ರ್ ಹಾಕಿರ್ತಾರೆ. ಏನೋ ಗುರು ನಮ್ಮ ಏರಿಯಾದಲ್ಲಿ ಫೇಕ್ ಆರ್ಡ್ರ್ ಹಾಕ್ತಾರೋ ಇಲ್ಲಾಂದರೆ ಕಸ್ಟಮರ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ ಎತ್ಕೊಂಡ್ಮೇಲೆ. ಇನ್ನೇನು ಹೋಗಿ ಪಿಕ್ ಮಾಡಬೇಕು, ಕ್ಯಾನ್ಸಲ್ ಮಾಡ್ತಾರೆ. ಅದೊಂದು ನಿಮಿಷ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 300 ಇಲ್ಲ ಒಂದು 500 ಮಾಡ್ಕೊಂಡು ಹೋಗ್ತೀನಿ ಮನೆಗೆ. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ, ಸರಿನಾ? ಇನ್ನೊಂದು ಅದೇ ಆರ್ಡ್ರ್ ನೋಡಿ, ಅವಾಗ ಎಕ್ಸ್ಟ್ರಾ ಕೊಟ್ಟಿದ್ನಲ್ಲ ಆರ್ಡ್ರ್ ಬರ್ತಾ ಇರೋದು ಇವಾಗ. ಅವಾಗೇನು 57 + 40 ಕೊಟ್ಟಿದ್ದ. ಇವಾಗ ನೋಡಿ 6 ಕಿಲೋಮೀಟ್ರ್ ಪಿಕಪ್ಪು, 600 ಮೀಟ್ರ್ ಪಿಕಪ್ಪು, 700 ಮೀಟ್ರ್ ಡ್ರಾಪು, 57 ರೂಪಾಯಿ ಕೊಡ್ತಾವನೆ. ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಆ ಥರ ಇರುತ್ತೆ ನಮ್ಮ ಏರಿಯಾದಲ್ಲಿ. ಓಕೆನಾ? ಯಾವುದಾದ್ರೂ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಸರಿನಾ? ಇಲ್ಲಾಂದರೆ ಮನೆಗೆ ಹೋಗೋಣ, ನೋಡೋಣ ಏನೇನಾಗುತ್ತೆ ಸೀನ್ಗಳಂತ. ಬಿದ್ಮೇಲೆ ಸಿಗ್ತೀನಿ ರೀ, ಸರಿನಾ ಗೈಸ್? ಫೈನಲಿ ಅರ್ನಿಂಗ್ಸ್ ಇಲ್ವೋ ಸಮಯ 8:41 ಆಯಿತು ಟೈಮು. ಅರ್ನಿಂಗ್ಸ್ ಏನಿಲ್ಲ ಗುರು, ಅಷ್ಟೇ 1600 ಇಲ್ಲ 700 ಆಗೈತೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ತೋರಿಸ್ತೀನಿ ರೀ, ನೋಡ್ಬೋದು. 1300 ಪ್ಲಸ್ ಒಂದು ಕ್ಯಾಶ್ ಒಂದು 500, ಎಷ್ಟು 1800 ಏನೋ ಆಯಿತು. 1700-800 ಆಯಿತು ಅಷ್ಟೇ. ಅರ್ನಿಂಗ್ಸ್ ಏನು ಅಷ್ಟು ಆಗಿಲ್ಲ. ಆರ್ಡ್ರು ಸಿಕ್ಕಾಪಟ್ಟೆ ಇತ್ತು, ಬಟ್ ಅಂದರೆ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಮಾಡಿದೆ. ಅದಕ್ಕೇ ಅಷ್ಟೇ ಅರ್ನಿಂಗ್ಸು 1700 ಮಾಡಿದ್ದೀನಿ ಆಲ್ಮೋಸ್ಟು, ಸರಿನಾ? ಏನು ಮಾಡೋಕ್ಕಾಗಲ್ಲ ಗುರು, ಪ್ರತಿದಿನ ಬಿರಿಯಾನಿ ಅಂದರೆ ಆಗಲ್ಲ. ಅರ್ನಿಂಗ್ಸ್ ಆದಷ್ಟು ಮಾಡ್ತಾಯಿದ್ದೀನಿ, ಬಟ್ ಇವತ್ತು ಸ್ವಲ್ಪ ಕಮ್ಮಿ. ನೆನ್ನೆಲ್ಲ 2000-2500 ಎಲ್ಲ ಮಾಡಿದೆ, ಸರಿನಾ? ಅದಕ್ಕೆ ಇವತ್ತಿನ ಅರ್ನಿಂಗ್ಸ್ ಇಷ್ಟು. ಇದ್ರ ಬಗ್ಗೆ ನೀವೇನಂತಾರೆ ಕಮೆಂಟ್ ಹಾಕಿರಿ. ಇನ್ನು ಏನೇನೋ ಡೌಟ್ಸ್ ಎಲ್ಲ ಕಮೆಂಟ್ ಹಾಕಿದ್ದೀರಾ. ನೆಕ್ಸ್ಟು ನಾಳೆ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ, ಯಾಕಂದರೆ ಇವತ್ತು ಸ್ವಲ್ಪ ಟೈರ್ಡ್ ಆಗೈತೆ ಗುರು, ಅದಕ್ಕೇ, ಸರಿನಾ? ನಾಳೆ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಹಾಕಿರಿ. ಓಕೆ, ನೀವೇ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ 10K ಮಾಡಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.